ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಇದರ ಎರಡನೇ ಟಾಪಿಕ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಇದರ ಎಲಿಮೆಂಟ್ಸ್, ಲೇಔಟ್ ಮತ್ತೆ ನ್ಯಾವಿಗೇಷನ್ ಈ ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಎಲಿಮೆಂಟ್ಸ್ ಇಂದ ಶುರು ಮಾಡೋಣ. ಸ್ನೇಹಿತರೆ, ಪ್ರತಿಯೊಂದು ಅಪ್ಲಿಕೇಶನ್ಸ್ ಅಲ್ಲಿ ಅದರದೇ ಆದ ಎಲಿಮೆಂಟ್ಸ್ ಯಾವ ರೀತಿ ಇರುತ್ತೋ ಹಾಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಅದರದೇ ಆದ ಎಲಿಮೆಂಟ್ಸ್ ಇರುತ್ತೆ. ಒಟ್ಟು ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ 8 ಎಲಿಮೆಂಟ್ಸ್ ಇದೆ. ಆ 8 ಎಲಿಮೆಂಟ್ಸ್ ಯಾವುದು ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ತಿಳಿತಾ ಹೋಗೋಣ. ಮೊದಲನೇದ್ದು ಟೈಟಲ್ ಬಾರ್, ಎರಡನೇದ್ದು ರಿಬನ್ ಟ್ಯಾಬ್ಸ್, ಮೂರನೇದ್ದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ನಾಲ್ಕನೇದ್ದು ಫಾರ್ಮುಲಾ ಬಾರ್, ಐದನೇದ್ದು ವರ್ಕ್ ಏರಿಯಾ, ಆರನೇದ್ದು ಸ್ಟೇಟಸ್ ಬಾರ್, ಏಳನೇದ್ದು ಶೀಟ್ ಟ್ಯಾಬ್ಸ್, ಎಂಟನೇದ್ದು ನ್ಯಾವಿಗೇಷನ್ ಪೇನ್. ಸ್ನೇಹಿತರೆ, ಇದಿಷ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಎಲಿಮೆಂಟ್ಸ್. ಇನ್ನ ಲೇಔಟ್ ಬಗ್ಗೆ ತಿಳ್ಕೊಳ್ಳೋಣ. ಲೇಔಟ್ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಮತ್ತೆ ಇದರ ಡಿಸೈನ್ ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದರಲ್ಲಿ ಮೊದಲನೇದು ಟೈಟಲ್ ಬಾರ್. ಈ ಟೈಟಲ್ ಬಾರ್ ಎಲ್ಲಿ ಇರುತ್ತೆ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದ ತಕ್ಷಣ ಸ್ಕ್ರೀನ್ ನ ಮಧ್ಯದಲ್ಲಿ ಕಾಣ್ತಾ ಇರುತ್ತೆ. ಸ್ನೇಹಿತರೆ, ಈ ಟೈಟಲ್ ಬಾರ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟೈಟಲ್ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಇನ್ಸರ್ಟ್ ಮತ್ತೆ ಟಿ. ಇನ್ನ ಟೈಟಲ್ ಬಾರ್ ಎಡಗಡೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇರುತ್ತೆ. ಇದರ ಬಲಗಡೆ 3 ಗ್ರಾಫಿಕ್ ಬಟನ್ಸ್ ಇರುತ್ತೆ. ಆ 3 ಗ್ರಾಫಿಕ್ ಬಟನ್ಸ್ ಯಾವ್ದಪ್ಪ ಅಂತಂದ್ರೆ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತೆ ಕ್ಲೋಸ್. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಈ 3 ಬಟನ್ಸ್ ಗಳನ್ನ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಈ 3 ಬಟನ್ ಗಳನ್ನ ಸೈಟರ್ಸ್ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ನಮ್ಮದೇ ಆದ ಕೀ ಸ್ಟ್ರೋಕ್ಸ್ ಇದೆ ಅಲ್ವಾ. ಸೊ ಮಿನಿಮೈಸ್ ಮಾಡೋದಕ್ಕೆ ವಿಂಡೋಸ್ ಎಂ, ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಆಲ್ಟ್ ಟ್ಯಾಬ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಆಲ್ಟ್ F4. ಸ್ನೇಹಿತರೆ, ಇನ್ನ ರಿಬನ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ಈ ರಿಬನ್ ಟ್ಯಾಬ್ ಎಲ್ಲಿರುತ್ತೆ ಅಂತಂದ್ರೆ ಟೈಟಲ್ ಬಾರ್ ಕೆಳಗಡೆ ಹಾರಿಜೆಂಟಲ್ ಆಗಿ ಕಾಣಿಸ್ತಾ ಇರುತ್ತೆ. ಹಾರಿಜೆಂಟಲ್ ಅಂತಂದ್ರೆ ಅಡ್ಡವಾಗಿ. ಇನ್ನ ರಿಬನ್ ಟ್ಯಾಬ್ ನ ಆಕ್ಸೆಸ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪಾ ಅಂದ್ರೆ ಆಲ್ಟ್ ಕೀ. ಸ್ನೇಹಿತರೆ, ನಾವು ಆಲ್ಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ರಿಬನ್ ಟ್ಯಾಬ್ ಹತ್ರ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ರಿಬನ್ ಟ್ಯಾಬ್ ಅಲ್ಲಿ ಒಟ್ಟು ನಮಗೆ 2 ಭಾಗಗಳಿವೆ. ಮೊದಲನೇದು ಅಪ್ಪರ್ ರಿಬನ್, ಎರಡನೇದು ಲೋವರ್ ರಿಬನ್. ಸ್ನೇಹಿತರೆ, ಅಪ್ಪರ್ ರಿಬನ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತಂದ್ರೆ ಹೋಮ್ ಟ್ಯಾಬ್, ಫೈಲ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್ ಈ ರೀತಿ. ಇನ್ನ ನಮಗೆ ಲೋವರ್ ರಿಬನ್ ನಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ನಾವು ಯಾವ ರಿಬನ್ ಅನ್ನ ಓಪನ್ ಮಾಡಿರ್ತೀವೋ ಅದರ ಆಪ್ಷನ್ಸ್ ನಮಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ನಾವು ಫೈಲ್ ಟ್ಯಾಬ್ ಅನ್ನು ಓಪನ್ ಮಾಡಿದ್ರೆ ಅದರ ಆಪ್ಷನ್ಸ್ ಸೇವ್, ಸೇವ್ ಆಸ್, ಎಕ್ಸ್ಪೋರ್ಟ್ ಇದು ನಮಗೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನ ರಿಬನ್ ಟ್ಯಾಬ್ ಅನ್ನ ಆಕ್ಸೆಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ನ ಓಪನ್ ಮಾಡಿ ಆಲ್ಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ರಿಬನ್ ಟ್ಯಾಬ್ ಹತ್ರ ಹೋಗುತ್ತೆ. ಈ ಟ್ಯಾಬ್ ಗಳು ಒಂದರ ಪಕ್ಕ ಒಂದು ಅರೇಂಜ್ ಆಗಿರುತ್ತೆ. ಇಲ್ಲಿ ನಾವು ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್, ರೈಟ್ ಆರೋ ಅಥವಾ ಟ್ಯಾಬ್ ಕೀನ ಬಳಸಬಹುದು. ಇನ್ನ ನಮಗೆ ಯಾವ ಟ್ಯಾಬ್ ಬೇಕೋ ಆ ಟ್ಯಾಬ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಆಪ್ಷನ್ಸ್ ಗಳು ನಮಗೆ ಲೋವರ್ ರಿಬನ್ ಅಲ್ಲಿ ತೋರಿಸುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ನಾವು ಫೈಲ್ ಟ್ಯಾಬ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆ ಫೈಲ್ ಟ್ಯಾಬ್ ಅಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಗಳು ಸೇವ್, ಸೇವ್ ಆಸ್, ಓಪನ್, ಎಕ್ಸ್ಪೋರ್ಟ್ ಈ ರೀತಿ ಆಪ್ಷನ್ಸ್ ಗಳು ನಮಗೆ ಲೋವರ್ ರಿಬನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲೂ ಕೂಡ ನಾವು ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್, ರೈಟ್ ಆರೋ ಅಥವಾ ಟ್ಯಾಬ್ ಕೀನ ಬಳಸಬಹುದು. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೈಲ್ ಟ್ಯಾಬ್ ಅಲ್ಲಿ ಇರ್ತಕ್ಕಂಥ ಆಪ್ಷನ್ ಉದಾಹರಣೆಗೆ ಹೇಳೋದಾದ್ರೆ ಸೇವ್. ಸೇವ್ ಮೇಲೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆ ಆಪ್ಷನ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಂದ್ರೆ ಏನು, ಇದನ್ನ ಯಾವ ರೀತಿ ಬಳಸೋದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಂದ್ರೆ ಇಲ್ಲಿ ನಮಗೆ ಬೇಕಾದಂತಹ ಆಪ್ಷನ್ಸ್ ಗಳನ್ನ ನಾವು ಆಡ್ ಮಾಡಿಕೊಂಡು ಶಾರ್ಟ್ಕಟ್ ರೀತಿಯಲ್ಲಿ ಬಳಸ್ಕೋಬಹುದು. ಈಗ ಉದಾಹರಣೆಗೆ ಹೇಳೋದಾದ್ರೆ ನಾವು ಎಕ್ಸೆಲ್ ಶೀಟ್ ಅಲ್ಲಿ ಹೆಚ್ಚಾಗಿ ಯಾವ ಆಪ್ಷನ್ಸ್ ನ ಬಳಸ್ತೀವೋ ಆ ಆಪ್ಷನ್ಸ್ ನ ಇಲ್ಲಿ ಆಡ್ ಮಾಡಬಹುದು. ಈಗ ಉದಾಹರಣೆಗೆ ಹೇಳೋದಾದ್ರೆ ಓಪನ್, ಸೇವ್, ಸೇವ್ ಆಸ್, ಫಾಂಟ್ ಈ ರೀತಿ ನಾವು ಎಕ್ಸೆಲ್ ಅಲ್ಲಿ ಹೆಚ್ಚಾಗಿ ಯಾವ ಆಪ್ಷನ್ಸ್ ನ ಬಳಸ್ತೀವೋ ಆ ಆಪ್ಷನ್ಸ್ ಅನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಆಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಇನ್ನ ಇದನ್ನ ಆಕ್ಸೆಸ್ ಮಾಡೋದು ಯಾವ ರೀತಿ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಓಪನ್ ಆದ ನಂತರ ನಾವು ಆಲ್ಟ್ ಕೀ ಪ್ರೆಸ್ ಮಾಡಬೇಕು. ಆಲ್ಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ರಿಬನ್ ಟ್ಯಾಬ್ ಹತ್ರ ಹೋಗುತ್ತೆ. ನಾವು ಇಮಿಡಿಯೇಟ್ ಆಗಿ ಅಪ್ ಆರೋ ಕೀ ಪ್ರೆಸ್ ಮಾಡಿದ ತಕ್ಷಣ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳುತ್ತೆ. ಸೊ ಸ್ನೇಹಿತರೆ, ಅವಾಗ ನಾವು ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್, ರೈಟ್ ಅಥವಾ ಟ್ಯಾಬ್ ಕೀನ ಬಳಸಬಹುದು. ಈಗ ನಾವು ಆಡ್ ಮಾಡೋದು ಯಾವ ರೀತಿ, ರಿಮೂವ್ ಮಾಡೋದು ಯಾವ ರೀತಿ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಡೆಮೋ ಮೂಲಕ ತಿಳಿಯೋಣ. ಸ್ನೇಹಿತರೆ, ಇನ್ನ ಫಾರ್ಮುಲಾ ಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ಮುಲಾ ಬಾರ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಯೂಸ್ ಮಾಡೋದು ತಿಳ್ಕೊಳ್ಳೋಣ. ಈ ಫಾರ್ಮುಲಾ ಬಾರ್ ಎಲ್ಲಿರುತ್ತೆ ಅಂತಂದ್ರೆ ರಿಬನ್ ಟ್ಯಾಬ್ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಯಾವುದೇ ಒಂದು ಸಮ್ಮಿಗೆ ಯಾವ ಫಾರ್ಮುಲಾನ ಅಪ್ಲೈ ಮಾಡಿರ್ತಾರೆ ಅದನ್ನ ತಿಳ್ಕೋಬಹುದು. ಯಾವ ರೀತಿ ಅಂತಂದ್ರೆ ಯಾವ ಸೆಲ್ ಅಲ್ಲಿ ಫಾರ್ಮುಲಾ ಇರುತ್ತೋ ಆ ಸೆಲ್ ಮೇಲೆ ಫೋಕಸ್ ಇಟ್ಟು F2 ಕೀ ಪ್ರೆಸ್ ಮಾಡಿ ನಾವು ಹೋಮ್ ಕೀ ಪ್ರೆಸ್ ಮಾಡಿ ರೈಟ್ ಆರೋ ಕೀನ ಯೂಸ್ ಮಾಡಿಕೊಂಡು ಫಾರ್ಮುಲಾನ ಓದಿಸ್ಕೋಬಹುದು. ಸ್ನೇಹಿತರೆ, ಇನ್ನ ವರ್ಕ್
ವರ್ಕ್ ಏರಿಯಾ ಬಗ್ಗೆ ತಿಳ್ಕೊಳ್ಳೋಣ. ವರ್ಕ್ ಏರಿಯಾ ಎಲ್ಲಿ ಇರುತ್ತೆ, ಇಲ್ಲಿ ನಾವು ಏನ್ ಮಾಡಬಹುದು, ಇದರ ಲೇಔಟ್ ಮತ್ತೆ ನ್ಯಾವಿಗೇಷನ್ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ಸ್ನೇಹಿತರೆ, ವರ್ಕ್ ಏರಿಯಾ ಫಾರ್ಮುಲಾ ಬಾರ್ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಡೇಟಾನ ರೀಡ್ ಮಾಡಬಹುದು, ರೈಟ್ ಮಾಡಬಹುದು, ಅಂದ್ರೆ ಬರೀಬಹುದು ಮತ್ತೆ ಓದಬಹುದು. ಇನ್ನ ವರ್ಕ್ ಏರಿಯಾ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸ್ನೇಹಿತರೆ, ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗಿ ನಮ್ಮ ಫೋಕಸ್ ವರ್ಕ್ ಏರಿಯಾದಲ್ಲಿ ಇರುತ್ತೆ. ನೆಕ್ಸ್ಟ್ ನ್ಯಾವಿಗೇಷನ್, ಕಂಟ್ರೋಲ್ ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಫ್ ದಿ ಡೇಟಾ, ಕಂಟ್ರೋಲ್ ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಎಂಡ್ ಆಫ್ ದಿ ಡೇಟಾ. ಹಾಗೆ ರೈಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಕಾಲಮ್, ಲೆಫ್ಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಕಾಲಮ್, ಡೌನ್ ಏರೋ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೋ, ಲೆಫ್ಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ರೋ, ರೈಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೋ. ಸ್ನೇಹಿತರೆ, ಅದೇ ರೀತಿ ಕಂಟ್ರೋಲ್ ಮತ್ತೆ ರೈಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಲಾಸ್ಟ್ ಕಾಲಮ್, ಕಂಟ್ರೋಲ್ ಮತ್ತೆ ಲೆಫ್ಟ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಫಸ್ಟ್ ಕಾಲಮ್, ಹಾಗೆ ಕಂಟ್ರೋಲ್ ಮತ್ತೆ ಡೌನ್ ಏರೋ ಕೀ ಪ್ರೆಸ್ ಮಾಡಿದ್ರೆ ಲಾಸ್ಟ್ ರೋ. ನೆಕ್ಸ್ಟ್ ಕಾಲಮ್ಸ್ ಅಂಡ್ ರೋಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. A1, B1, C1, D1, E1, F1, G1 ಇವು ಕಾಲಮ್ಸ್. ಅದೇ ರೀತಿ A2, A3, A4, A5, A6, A7, A8 ಇವೆಲ್ಲ ರೋಸ್. ಸ್ನೇಹಿತರೆ, ನೆಕ್ಸ್ಟ್ ಪೇಜ್ ಟ್ಯಾಬ್. ಈ ಪೇಜ್ ಟ್ಯಾಬ್ ಅಂತಂದ್ರೆ ಒಂದು ವರ್ಕ್ ಬುಕ್ ಅಲ್ಲಿ ಇರ್ತಕ್ಕಂತ ಶೀಟ್ಸ್ ಗಳು. ಈ ಶೀಟ್ ಅನ್ನ ನಾವು ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಪೇಜ್ ಅಪ್ ಮತ್ತೆ ಕಂಟ್ರೋಲ್ ಪೇಜ್ ಡೌನ್ ಕೀನ ಪ್ರೆಸ್ ಮಾಡಬೇಕು. ಸ್ನೇಹಿತರೆ, ಡಿಫಾಲ್ಟ್ ಆಗಿ ಒಂದು ವರ್ಕ್ ಬುಕ್ ಅಲ್ಲಿ ಒಂದೇ ಶೀಟ್ ಇರುತ್ತೆ. ನಾವು ಬೇಕಾದ್ರೆ 2-3 ಶೀಟ್ ಗಳನ್ನ ಆಡ್ ಮಾಡ್ಕೋಬಹುದು, ನಮಗೆ ಎಷ್ಟು ಬೇಕೋ ಅಷ್ಟು. ಸ್ನೇಹಿತರೆ, ಇನ್ನ ಕೊನೆಯದಾಗಿ ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಅಂತಂದ್ರೆ ನಾವು ಎಕ್ಸೆಲ್ ವರ್ಕ್ ಬುಕ್ ನ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಎಷ್ಟು ಶೀಟ್ಸ್ ಇದೆ ಮತ್ತೆ ಯಾವ ಶೀಟ್ ಅಲ್ಲಿ ಏನ್ ಡೇಟಾ ಇದೆ ಅನ್ನೋದನ್ನ ಚಿಕ್ಕದಾಗಿ ನೋಡಬಹುದು. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ F6. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.